ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಇಂದಿನ ಈ ವಚನವು ಅಪ್ಪ ಬಸವಣ್ಣನವರ ಆತ್ಮ ನಿವೇದನೆಯ ವಚನಗಳಲ್ಲಿ ಒಂದಾಗಿರುತ್ತದೆ. ಇಲ್ಲಿ ಅವರು ಲೋಕವನ್ನು ದೂಷಿಸುವುದಿಲ್ಲ. ತಮ್ಮ ಅಂತರಂಗವನ್ನೇ ಪರಿಶೀಲಿಸಿ ಕೊನೆಗೆ ಶರಣು ಒಕ್ಕೇನು ಕೂಡಲ ಸಂಗಮ ದೇವಯ್ಯ ಎಂದು ಸಂಪೂರ್ಣ ಶರಣಾಗತಿಯ ಮಾರ್ಗವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ನಾವುಗಳು ನಮ್ಮ ಜೀವನದಲ್ಲಿ ನಾವು ಅನೇಕ ಬಾರಿ ಹೇಳುತ್ತಾ ಇರುತ್ತೇವೆ, ನನ್ನ ಪರಿಸ್ಥಿತಿಯೇ ಸರಿಯಾಗಿಲ್ಲ ಇವತ್ತು ಅಂತ. ಇದಕ್ಕೆ ಜನರ ಮೇಲೆ ನಾವು ಕಾರಣವನ್ನು ಹೇಳುತ್ತಾ ಹೋಗುತ್ತೇವೆ. ಅವರು ಈ ಸಮಸ್ಯೆಗೆ ಕಾರಣ, ಇವರು ಈ ಸಮಸ್ಯೆಗೆ ಕಾರಣ, ಕಾಲವೇ ಸರಿ ಇಲ್ಲ ಅಂದರೆ ನನ್ನ ಸಮಯ ಸರಿ ಇಲ್ಲ ಅಂತ ಹೇಳುತ್ತಾ ಹೋಗುತ್ತಾ ಇರುತ್ತೇವೆ. ಆದರೆ ಇಲ್ಲಿ ಅಪ್ಪ ಬಸವಣ್ಣನವರು ಈ ವಚನದಲ್ಲಿ ಒಂದು ಅದ್ಭುತ ಸತ್ಯವನ್ನು ನಮ್ಮ ಮುಂದಿಡುತ್ತಿದ್ದಾರೆ. ಅವರು ಹೊರಗಿನ ಜನರು ಯಾರನ್ನೂ ದೋಷ ಮಾಡುವುದಿಲ್ಲ. ತಮ್ಮ ದೇಹವನ್ನೇ, ತಮ್ಮ ಮನಸ್ಸನ್ನು, ತಮ್ಮ ಇಂದ್ರಿಯಗಳನ್ನು ಹಾಗೂ ತಮ್ಮ ಅಂತರಂಗವನ್ನು ಪರಿಶೀಲಿಸುತ್ತಾರೆ. ಈ ಪರಿಶೀಲನೆಯ ಅಂತ್ಯದಲ್ಲಿ ಅವರು ಒಂದು ಮಹತ್ತರ ತೀರ್ಮಾನಕ್ಕೆ ಬರುತ್ತಾರೆ. ನನ್ನ ಬಲದಿಂದ ನಾನು ಪಾರಾಗಲಾರೆ, ಆದ್ದರಿಂದ ಕೂಡಲ ಸಂಗಮ ದೇವನೇ ನಿನಗೆ ಶರಣನಾಗುತ್ತೇನೆ. ಇಲ್ಲಿ ಶರಣಾಭಾವವನ್ನು ಅಪ್ಪ ಅವರು ತೋರಿಸ್ತಾ ಇದ್ದರು. ಇದು ದುರ್ಬಲತೆಯ ಮಾತಾಗಿರುವುದಿಲ್ಲ, ಇದು ಆತ್ಮ ಜ್ಞಾನದ ಪರಾಕಾಷ್ಠೆ. ಈ ವಚನವು ನಮಗೆ ಒಂದು ಪ್ರಶ್ನೆ ಕೇಳುತ್ತದೆ. ನಮ್ಮ ಜೀವನವನ್ನು ನಡೆಸುತ್ತಿರುವುದು ನಮ್ಮ ವಿವೇಕವೇ ಅಥವಾ ನಮ್ಮ ಇಂದ್ರಿಯಗಳೇ ಅಂತ. ಈ ಪ್ರಶ್ನೆಯ ಉತ್ತರವೇ ನಮ್ಮ ಜೀವನದ ದಿಕ್ಕನ್ನು ನಿರ್ಧಾರ ಮಾಡುತ್ತದೆ. ಅದು ಯಾವ ರೀತಿ ಅಂತ ನಾವು ನೋಡುತ್ತಾ ಹೋಗೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಾಂಧವರಿಗೂ ಭಕ್ತಿಯ ಶರಣಾರ್ಥಿಗಳು. ವಚನದ ಸಂಖ್ಯೆ 43. ವಿಕಳನಾದೆನು ಪಂಚೇಂದ್ರಿಯ ಸಪ್ತಧಾತುವಿನಿಂದ, ಮತಿಗೆಟ್ಟೆನು ಮನದ ವಿಕಾರದಿಂದ, ಧೃತಿಗೆಟ್ಟೆನು ಕಾಯ ವಿಕಾರದಿಂದ, ಶರಣು ಹೊಕ್ಕೆನು ಕೂಡಲ ಸಂಗಮ ದೇವಯ್ಯ. ನಮ್ಮ ಇಂದಿನ ವಚನವನ್ನು ನಿರ್ವಚನ ಮಾಡುವ ಮೊದಲು ಒಂದು ಸುಂದರವಾಗಿರ್ತಕ್ಕಂತಹ ಕಥೆಯನ್ನು ನೋಡೋಣ. ಕಥೆಯ ಹೆಸರು ಬಂದು 5 ಕುದುರೆಗಳು ಮತ್ತು ಸಾರಥಿ ಅಂತ. ಒಂದು ರಾಜ್ಯದಲ್ಲಿ ಒಬ್ಬ ರಾಜಕುಮಾರನಿಗೆ ಒಂದು ಅತ್ಯಂತ ಸುಂದರವಾದ ರಥ ಇರುತ್ತದೆ. ಆ ರಥಕ್ಕೆ ಬಲಿಷ್ಠವಾದ 5 ಕುದುರೆಗಳನ್ನು ಕಟ್ಟಲಾಗುತ್ತದೆ. ಒಂದು ದಿನ ಅವನು ಸಾರಥಿಗೆ ಹೇಳುತ್ತಾನೆ, ಇಂದು ನಾನು ರಥದಲ್ಲಿ ವಿಶ್ರಾಂತಿ ಮಾಡಲಿದ್ದೇನೆ, ಕುದುರೆಗಳನ್ನು ತಮ್ಮ ಪಾಲಿಗೆ ತಾವು ಎಲ್ಲಿಗೆ ಹೋಗುತ್ತವೆ ಅಂತ ಹೋಗಲಿ ಬಿಟ್ಟು ಬಿಡು ಅಂತ ಸಾರಥಿಗೆ ಹೇಳಿ ಸುಮ್ಮನಿರಿಸುತ್ತಾನೆ. ಅದಕ್ಕೆ ಸಾರಥಿ ಪ್ರತ್ಯುತ್ತರ ಕೊಡದೆ ಸುಮ್ಮನಾಗಿ ಮೌನವಾಗಿ ಇರುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ 5 ಕುದುರೆಗಳು 5 ದಿಕ್ಕಿಗೆ ಎಳೆಯತೊಡಗುತ್ತವೆ. 1ನೇ ಕುದುರೆ ಹಸಿರು ಹುಲ್ಲಿನ ಕಡೆ ಓಡಿ ಹೋಗುತ್ತದೆ. 2ನೇ ಕುದುರೆ ನೀರಿನ ಕಡೆ ಓಡಿ ಹೋಗುತ್ತದೆ. ಮತ್ತೊಂದು 3ನೇದು ಮಾರುಕಟ್ಟೆಯ ಕಡೆ ಓಡಿ ಹೋಗುತ್ತದೆ. ಇನ್ನೊಂದು ಬೆಟ್ಟದ ಮೇಲೆ ಹುಲ್ಲನ್ನು ತಿನ್ನಲು ಓಡುತ್ತದೆ. ಇನ್ನು 5ನೇದಾಗಿ ಕಾಡಿನ ಕಡೆ ಓಡೋಗುತ್ತದೆ. ಆಗ 5 ಕುದುರೆಗಳು ನಾನಾ ದಿಕ್ಕಿನಲ್ಲಿ ಎಳೆಯುವುದರಿಂದ ರಥ ಮುರಿದು ಹೋಗುತ್ತದೆ. ಆಗ ರಾಜಕುಮಾರನು ಕೆಳಗಡೆ ಬಿದ್ದು ಗಾಯಗೊಳ್ಳುತ್ತಾನೆ. ಅವನು ತನ್ನ ಸಾರಥಿಗೆ ಕೇಳುತ್ತಾನೆ, ಇದು ಯಾವ ರೀತಿ ಆಯಿತು? ಪ್ರತಿದಿನವೂ ಆ ರೀತಿ ಆಗಿರುವುದಿಲ್ಲಲ್ಲ ಅಂತ. ಅದಕ್ಕೆ ಸಾರಥಿ ಉತ್ತರ ನೀಡುತ್ತಾನೆ ರಾಜಕುಮಾರನಿಗೆ, ರಾಜಕುಮಾರನೇ, ಕುದುರೆಗಳು ಯಾವುದೇ ರೀತಿ ತಪ್ಪಿಲ್ಲ. ಅವುಗಳನ್ನು ನಾವು ದಿಕ್ಕು ತೋರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಆ ಕೆಲಸವೇ ನಾನು ಪ್ರತಿದಿನ ಮಾಡುತ್ತಾ ಬರುತ್ತಿದ್ದೆ. ನೀವು ಈ ದಿನ ಅದರ ಪಾಡಿಗೆ ಅವುಗಳನ್ನು ಬಿಟ್ಟು ಬಿಡಿ ಅಂತ ಹೇಳಿರದ ಕಾರಣ ನಾನು ಸುಮ್ಮನಾಗಿ ಕುಳಿತಿದ್ದೆ. ನಾನು ಕುದುರೆಗಳ ಒಂದು ಹಿಡಿತವನ್ನು ಬಿಟ್ಟು ಬಿಟ್ಟಿದ್ದೆ ಅವುಗಳ ಪಾಡಿಗೆ. ನಂತರ ಸಾರಥಿ ಕುದುರೆಗಳನ್ನು ಎಲ್ಲವನ್ನು ಕರೆದುಕೊಂಡು ಬಂದು ಹೊಸದಾಗಿರ್ತಕ್ಕಂಥ ಒಂದು ರಥವನ್ನು ತರಿಸಿ ಮತ್ತೆ ಕುದುರೆಗಳನ್ನು ಕಟ್ಟಿ ದಿಕ್ಕು ತಪ್ಪದಂತೆ ಹಿಡಿತಕ್ಕೆ ತೆಗೆದುಕೊಳ್ಳುತ್ತಾನೆ. ಆಗ
ರಥವನ್ನು ಸುರಕ್ಷಿತವಾಗಿ ಅರಮನೆಗೆ ತಲುಪಿಸುತ್ತಾರೆ ಸಾರಥಿಗಳು. ಈ ಕಥೆಯಿಂದ ನಮಗೆ ಸಂದೇಶವನ್ನು ನೋಡುವುದಾದರೆ, ಈ ಕಥೆಯಲ್ಲಿ 5 ಕುದುರೆಗಳು ಬೇರೆ ಯಾವುದೂ ಅಲ್ಲ, ನಮ್ಮಲ್ಲಿರ್ತಕ್ಕಂತಹ ಪಂಚ ಇಂದ್ರಿಯಗಳು. ಪಂಚ ಇಂದ್ರಿಯಗಳು ಅಂದರೆ ಯಾವುವು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಇವು ದೇವರು ಕೊಟ್ಟ ಅಮೂಲ್ಯವಾದ ಸಾಧನಗಳು. ರಥ ಅಂದರೆ ನಮ್ಮ ದೇಹ, ಸಾರಥಿ ಅಂದರೆ ನಮ್ಮ ವಿವೇಕ ಅಂದರೆ ಜ್ಞಾನ. ಇಲ್ಲಿ ರಾಜಕುಮಾರ ಅಂದರೆ ನಮ್ಮ ಒಳಗಿರ್ತಕ್ಕಂತಹ ಆತ್ಮ. ಇನ್ನು ಗುರಿ ಅಂದರೆ ಶಿವಾನುಭವ ಕಡೆಗೆ. ಇಂದ್ರಿಯಗಳು ತಮ್ಮ ಕೆಲಸ ತಾವು ಮಾಡುತ್ತವೆ, ಆದರೆ ಅವುಗಳ ಹಿಂದೆ ವಿವೇಕವಿಲ್ಲದಿದ್ದರೆ ಜೀವನವೇ ಚೂರು ಚೂರಾಗುತ್ತದೆ. ಇದೇ ಈ ಕಥೆಯ ಸಂದೇಶವನ್ನು ಅಪ್ಪ ಗುರುದೇವರು ಈ ವಚನದಲ್ಲಿ ಹೇಳಿರುತ್ತಾರೆ. ಇನ್ನು ನಾವು ಈ ವಚನದ ಸಾಲು ಸಾಲಿನ ನಿರ್ವಚನವನ್ನು ಆರಂಭಿಸೋಣ. ಮೊದಲನೇದಾಗಿ, ವಿಕಲನಾದೆನು ಪಂಚ ಇಂದ್ರಿಯ ಸಪ್ತಧಾತುವಿನಿಂದ. ಇದು ಈ ವಚನದ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಸಾಲು ಆಗಿರುತ್ತದೆ. ನಮ್ಮ ಪಂಚ ಇಂದ್ರಿಯಗಳು ಯಾವುವು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು ದೇವರು ಸೃಷ್ಟಿ ಮಾನವ ದೇಹದಲ್ಲಿ ಕೊಟ್ಟಿರತಕ್ಕಂಥ ಅಮೂಲ್ಯವಾದ ಸಾಧನಗಳು. ಆದರೆ ಇವುಗಳ ಹಿಂದೆ ವಿವೇಕ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ. ಅವೇ ಇದಕ್ಕೆ ಬಂಧನ ಕೂಡ ಆಗುತ್ತದೆ. ಕಣ್ಣು ಶಿವನನ್ನು ನೋಡುವುದಕ್ಕಿಂತ ವಿಷಯಗಳನ್ನು ಹುಡುಕುತ್ತದೆ. ಹಾಗೆ ಕಿವಿ ಸತ್ಯಕ್ಕಿಂತ ಹೊಗಳಿಕೆಯನ್ನು ಕೇಳಲು ಇಷ್ಟಪಡುತ್ತದೆ. ನಾಲಿಗೆ ಮಂತ್ರವನ್ನು ಅಂದರೆ ಜಪವನ್ನು ಮಾಡುವುದರ ಬದಲು ರುಚಿಯ ಹಿಂದೆ ಓಡಿ ಹೋಗುತ್ತದೆ. ಅದೇ ರೀತಿ ಚರ್ಮ ಒಂದು ಸುಖದ ಸ್ಪರ್ಶವನ್ನು ಹುಡುಕುತ್ತಾ ಹೋಗುತ್ತದೆ. ಆದರೆ ನಮ್ಮ ಮೂಗು ಪರಿಮಳದ ಹಿಂದೆ ಓಡಿ ಹೋಗುತ್ತದೆ. ಹೀಗಾಗಿ ಇಲ್ಲಿ ಅಪ್ಪ ಬಸವಣ್ಣನವರು ಇಂದ್ರಿಯಗಳಿಂದ ವಿಕಲನಾದೆನು ಎಂದು ಹೇಳುತ್ತಾರೆ. ಮುಂದುವರೆದ ಸಾಲು ಸಪ್ತಧಾತುಗಳ ಬಗ್ಗೆ ವಿವರಣೆಯನ್ನು ನೀಡುತ್ತಿದ್ದಾರೆ. ನಮ್ಮ ದೇಹವು 7 ಧಾತುಗಳಿಂದ ನಿರ್ಮಿತವಾಗಿರ್ತಕ್ಕಂಥವು. ಒಂದನೇದಾಗಿ ರಸ, 2 ರಕ್ತ, 3 ಮಾಂಸ, 4 ಮೇದ, 5 ಅಸ್ಥಿ, 6 ಮಜ್ಜೆ, 7 ಶುಕ್ರ. ಇವುಗಳಿಂದ ನಮ್ಮ ದೇಹ ನಿರ್ಮಾಣವಾಗಿರುತ್ತದೆ. ಆದರೆ ಇಲ್ಲಿ ಶರಣರು ಹೇಳುವುದು ದೇಹ ಶಾಶ್ವತವಲ್ಲ, ದೇಹವನ್ನು ಉಳಿಸಿಕೊಳ್ಳುವುದು ಅಗತ್ಯ, ಆದರೆ ದೇಹಕ್ಕಾಗಿಯೇ ಬದುಕುವುದನ್ನು ಶರಣ ಮಾರ್ಗವಲ್ಲ. ಇಲ್ಲಿ ನಮ್ಮ ಶರಣರು ದೇಹಕ್ಕಾಗಿ ಬದುಕಿದವರಲ್ಲ, ದೇಹದ ಉಳಿವನ್ನು ಕಾಯಕ ರೂಪಕ್ಕೆ ತಂದುಕೊಡುತ್ತಾರೆ ಎಲ್ಲರೂ. ಮುಂದುವರಿದ ಸಾಲನ್ನು ನೋಡೋಣ. ಮತಿಕೆಟ್ಟೆನು ಮನದ ವಿಕಾರದಿಂದ. ನಮ್ಮ ಮನಸ್ಸಿನ ವಿಕಾರಗಳೇನು, ಅವು ಯಾವುವು ಅಂತ ನೋಡೋಣ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವುಗಳು ಮನುಷ್ಯನಿಗೆ ಬಂದಾಗ ಸರಿಯಾದ ನಿರ್ಧಾರ ಮಾಡಲು ಆಗುವುದಿಲ್ಲ. ಕೋಪ ಬಂದಾಗ ಪ್ರೀತಿ ಮರೆತು ಹೋಗುತ್ತದೆ. ಅದೇ ರೀತಿ ನಮ್ಮಲ್ಲಿ ಅಹಂಕಾರ ಬಂದಾಗ ನಮ್ಮಲ್ಲಿರ್ತಕ್ಕಂಥ ವಿನಯ ಭಾವ ಕಳೆದು ಹೋಗುತ್ತದೆ. ಅದೇ ರೀತಿ ಅಸೂಯೆ ಬಂದಾಗ ಸಂತೋಷ ಕಣ್ಮರೆಯಾಗುತ್ತದೆ. ಆದ್ದರಿಂದ ಇಲ್ಲಿ ಅಪ್ಪ ಗುರುದೇವರು ಹೇಳುತ್ತಾರೆ, ಮನಸ್ಸಿನ ವಿಕಾರಗಳಿಂದ ನನ್ನ ಮತಿ ಹೋಗಿದೆ ಅಂತ. ಮುಂದುವರಿದ ಸಾಲು ಧೃತಿಗೆಟ್ಟನು ಕಾಯ ವಿಕಾರದಿಂದ. ಇಲ್ಲಿ ಧೃತಿ ಅಂದರೆ ಸ್ಥೈರ್ಯ. ದೇಹದ ಸುಖ, ದುಃಖ, ಆರೋಗ್ಯ, ಅನಾರೋಗ್ಯ ಇವೆಲ್ಲ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಸ್ವಲ್ಪ ಕಷ್ಟ ಬಂದರೂ ಕುಗ್ಗಿಬಿಡುತ್ತದೆ ನಮ್ಮ ಮನಸ್ಸು. ಅದೇ ರೀತಿ ಸ್ವಲ್ಪ ಸುಖ ಬಂದರೂ ಮರೆತು ಬಿಡುವುದು. ಇದು ಒಂದು ಮನಸ್ಸಿನ ಕಾಯವಿಕಾರವಾಗಿರುತ್ತದೆ. ನಮ್ಮ ಶರಣರು ಹೇಳುವುದು ದೇಹ ಬದಲಾಗುತ್ತದೆ, ಆದರೆ ಶಿವಸ್ಮರಣೆ ಬದಲಾಗಬಾರದು. ಮುಂದುವರಿದ ಸಾಲು ನೋಡೋಣ. ಶರಣು ಹೊಕ್ಕೆನು ಕೂಡಲ ಸಂಗಮ ದೇವಯ್ಯ. ಇದು ಈ ವಚನದ ಅತ್ಯುನ್ನತ ಸಾಲಾಗಿರುತ್ತದೆ. ಅಪ್ಪ ಬಸವಣ್ಣನವರು ಇಲ್ಲಿ ನಾನು ಎಲ್ಲವನ್ನು ಜಯಿಸಿದೆ ಅಂತ ಹೇಳುವುದಿಲ್ಲ. ಅವರು ಹೇಳುತ್ತಿದ್ದಾರೆ, ನಾನು ಸೋತೆನು, ಆದರೆ ಆ ಸೋಲು ನಿರಾಶೆಯಲ್ಲ, ಅದು ಅಹಂಕಾರದ ಸೋಲಾಗಿರುತ್ತದೆ.
ಆ ಸೋಲಿನ ನಂತರವೇ ಶರಣಾಗತಿ ಭಾವ ಏರ್ಪಡುತ್ತದೆ. ಶರಣಾಗತಿ ಎಂದರೆ ಕೈಕಟ್ಟಿ ಕುಳಿತುಕೊಳ್ಳುವುದು ಅಲ್ಲ, ತನ್ನ ಅಹಂಕಾರವನ್ನು ದೇವರ ಪಾದದಲ್ಲಿ ಇಡುವುದು ಅಂತ ಇಲ್ಲಿ. ಶರಣರ ಒಂದು ಈ ವಚನವನ್ನು ಅವರ ದೃಷ್ಟಿಕೋನದಿಂದ ನಾವು ನೋಡುವುದಾದರೆ, ನಮ್ಮ ಶರಣರು ದೇಹವನ್ನು ಯಾವತ್ತಿಗೂ ದ್ವೇಷ ಮಾಡುವುದಿಲ್ಲ, ಮನಸ್ಸನ್ನು ದ್ವೇಷಿಸಲಿಲ್ಲ, ಇಂದ್ರಿಯಗಳನ್ನು ಕೂಡ ದ್ವೇಷಿಸಲಿಲ್ಲ. ಆದರೆ ಅವುಗಳ ದಾಸರಾಗಬಾರದು ಎಂದು ಹೇಳಿದರು. ಅವರು 3 ಸರಳ ಮಾರ್ಗಗಳನ್ನು ನೀಡುತ್ತಾರೆ. ಅದು ಯಾವುವು ಅಂತ ನೋಡೋಣ. ಮೊದಲನೇದಾಗಿ ಕಾಯಕ. ಕಾಯಕದಲ್ಲಿ ಪ್ರಾಮಾಣಿಕ ದುಡಿಮೆ ಇದ್ದರೆ ಮನಸ್ಸು ವಿಕಾರಗಳ ಕಡೆ ಹೋಗುವುದಿಲ್ಲ. ಹಾಗೆ ಎರಡನೇದಾಗಿ ದಾಸೋಹ. ದಾಸೋಹದಿಂದ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಸ್ವಾರ್ಥವನ್ನು ಕರಗಿಸುವ ಸಾಧನೆ ಏರ್ಪಡುತ್ತದೆ. ಹಾಗೆ ಮೂರನೇದಾಗಿ ಲಿಂಗಸ್ಮರಣೆ. ನಾವು ನಮ್ಮ ಮನಸ್ಸನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವ ಒಂದು ಸಾಧನ ಅಂದರೆ ಮನಸ್ಸನ್ನು ಮತ್ತೆ ಮತ್ತೆ ಶಿವನ ಕಡೆಗೆ ತಿರುಗಿಸುವ ಒಂದು ಅಭ್ಯಾಸ. ಇವೇ ನಮ್ಮ ಇಂದ್ರಿಯಗಳ ಮೇಲೆ ಜಯ ಸಾಧಿಸುವ ಮಾರ್ಗಗಳು, ಶರಣರು ಕೊಟ್ಟಿರತಕ್ಕಂಥ ಮಾರ್ಗಗಳು ಅಂತ ಹೇಳಬಹುದು. ನಾವು ಈ ವಚನದಿಂದ ಇಂದಿನ ಸಮಾಜಕ್ಕೆ ಈ ವಚನದ ಸಂದೇಶವನ್ನು ನೋಡೋಣ. ಇಂದು ಪಂಚ ಇಂದ್ರಿಯಗಳಿಗೆ ಆಹಾರ ನೀಡುವ ಸಾಧನಗಳು ಅನೇಕ ರೀತಿಯಲ್ಲಿ ಕಂಡುಬರುತ್ತವೆ. ಅದರಲ್ಲಿ ಮೊದಲನೇದಾಗಿ ಈ ಫೋನು ಅಂದರೆ ಮೊಬೈಲ್ ಫೋನು. ಪರದೆ ಮೊಬೈಲಿನ ಒಂದು ಪರದೆ ಕಣ್ಣನ್ನು ಆಕರ್ಷಣಮಯವಾಗಿ ಸೆಳೆಯುತ್ತದೆ ಅದರ ಕಡೆ. ಹಾಗೆಯೇ ನಿರಂತರ ಶಬ್ದಗಳು ಕಿವಿಯನ್ನು ಆಕ್ರಮಿಸುತ್ತವೆ. ಹಾಗೆಯೇ ಅದರಲ್ಲಿ ಬರ್ತಕ್ಕಂತಹ ಜಾಹೀರಾತುಗಳು ನಮ್ಮಲ್ಲಿ ಆಸೆಗಳನ್ನು ಉತ್ಪತ್ತಿ ಮಾಡುತ್ತವೆ. ಹಾಗೆಯೇ ಇನ್ನೊಬ್ಬರ ಮೇಲೆ ಹೋಲಿಕೆಗಳನ್ನು ಮನಸ್ಸು ಕದಡುತ್ತವೆ. ಹಾಗೆಯೇ ನಮ್ಮ ಮನಸ್ಸು ಭೋಗವೇ ಯಶಸ್ಸು ಎನ್ನುವ ಭಾವನೆ ಬೆಳೆಯುತ್ತದೆ. ಇಂತಹ ಸಮಯದಲ್ಲಿ ಅಪ್ಪ ಗುರುದೇವರ ಈ ವಚನವು ಅತ್ಯಂತ ಪ್ರಸ್ತುತವಾಗುತ್ತದೆ. ಅವರು ನಮಗೆ ಹೇಳುವುದು, ಇಂದ್ರಿಯಗಳನ್ನು ಬಳಸಿ ಅವುಗಳ ದಾಸರಾಗಬೇಡಿ ಅಂತ. ಇಲ್ಲಿ ಹೇಳುತ್ತಾರೆ, ನಮ್ಮ ಇಂದಿನ ಜೀವನದಲ್ಲಿ ಈ ವಚನದಿಂದ ಅಳವಡಿಸಿಕೊಳ್ಳುವ ಕೆಲವು ಅಂಶಗಳನ್ನು ನೋಡುತ್ತಾ ಹೋಗೋಣ. ಮೊದಲನೇದಾಗಿ, ಪ್ರತಿದಿನ ನಾವು ನಮ್ಮ ಮನಸ್ಸಿನ ಆತ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ಇಂದು ನನ್ನ ಕಣ್ಣು ಏನನ್ನು ನೋಡಿತು ಅಂತ, ಹಾಗೆ ನನ್ನ ಕಿವಿ ಏನನ್ನು ಕೇಳಿತು ಅಂತ, ನನ್ನ ಮನಸ್ಸು ಎಲ್ಲಿ ಅಲೆದಾಡಿತು ಇವತ್ತು ಅಂತ ನಮ್ಮಲ್ಲಿಯೇ ನಾವು ಆತ್ಮ ಪರಿಶೀಲನೆಗೊಂಡಾಗ ನಮ್ಮ ಮನಸ್ಸಿನ ಮೇಲೆ ಒಂದು ಹಿಡಿತ ಸಿಗುತ್ತದೆ. ಹಾಗೆ ಎರಡನೇದಾಗಿ, ಇಂದ್ರಿಯಗಳಿಗೆ ಶಿಸ್ತು ಅನ್ನೋದು ಕಲಿಸಬೇಕು ನಾವುಗಳು. ಅದು ಹೇಗೆಂದರೆ, ಬೇಕಾದದ್ದನ್ನು ಮಾತ್ರ ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು, ಸತ್ಯವನ್ನು ಮಾತನಾಡಬೇಕು. ಅದುವೇ ನಮ್ಮ ಇಂದ್ರಿಯಗಳಿಗೆ ಶಿಸ್ತು ಕಲಿಸುವ ಒಂದು ಮಾರ್ಗವಾಗುತ್ತದೆ. ಹಾಗೆ ಮೂರನೇದಾಗಿ, ಮನಸ್ಸನ್ನು ಲಿಂಗಸ್ಮರಣೆಯಲ್ಲಿ ನೆಲೆಗೊಳಿಸಬೇಕು. ಅಂದರೆ ನಾವು ಪ್ರತಿದಿನ ಕೆಲವು ನಿಮಿಷಗಳ ನಿಶ್ಶಬ್ದವಾಗಿ ಆ ಶಿವನನ್ನು ಲಿಂಗದಲ್ಲಿ ಶಿವಯೋಗದಲ್ಲಿ ಲೀನಗೊಳಿಸಿಕೊಂಡಾಗ ನಮ್ಮ ಮನಸ್ಸು ಒಂದು ಸ್ಥಿರತಾ ಮನೋಭಾವವನ್ನು ಏರ್ಪಡಿಸಿ ನಮ್ಮ ಮನಸ್ಸು ಕಾಯ ವಿಕಾರ, ಇಂದ್ರಿಯ ವಿಕಾರ ಅದಕ್ಕೆ ಒಳಗಾಗದೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರುತ್ತದೆ. ಹಾಗೆ ನಾಲ್ಕನೇದಾಗಿ, ದೇಹವನ್ನು ದೇವಾಲಯದಂತೆ ನೋಡಿಕೊಳ್ಳಬೇಕು. ಅದು ಯಾವ ರೀತಿ? ಅದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ದೇಹದ ಆರೋಗ್ಯ ಸುಧಾರಣೆಗೊಂಡಾಗ ಯಾವ ರೀತಿಯ ಒಂದು ಕೆಟ್ಟ ಅಭಿಪ್ರಾಯಗಳು, ಕೆಟ್ಟ ಚಟಗಳನ್ನು ನಾವು ಮಾಡಬಾರದು. ಆದರೆ ದೇಹದ ಮೇಲಿನ ಅಭಿಮಾನ ಹೆಚ್ಚಿಸಬಾರದು. ಅದೇ ರೀತಿ ನಾವು ದೇಹಕ್ಕೆ ಪೋಷಣೆ ಕೊಡಬೇಕು. ಹಾಗಂತೇಳಿ ಸುಮ್ಮನೆ ಕೂರುವುದಲ್ಲ. ಅದನ್ನು ಕಾಯಕಕ್ಕೆ ಒಳಪಡಿಸಿದಾಗ ಅದು ಮನೋಭಾವವನ್ನು, ಒಂದು ಸೂಕ್ಷ್ಮವಾದ ಸರಳ ಮನೋಭಾವವನ್ನು ಏರ್ಪಡಿಸಿ ನಮಗೆ ಕೊಡುತ್ತದೆ. ಹಾಗೆ ಐದನೇದಾಗಿ, ಕಾಯಕವನ್ನು ಶಿವ ಪೂಜೆಯಾಗಿ ಮಾಡಬೇಕು. ಅದು ಯಾವ ರೀತಿ? ಕಾಯಕವನ್ನು ಪ್ರಾಮಾಣಿಕ ಕೆಲಸವೇ ನಮ್ಮ ಮನಸ್ಸಿಗೆ ಒಂದು ದಿವ್ಯ ಔಷಧವಾಗಿ ಪರಿಣಾಮಗೊಳ್ಳುತ್ತದೆ. ಆರನೇದಾಗಿ, ದಾಸೋಹದ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳಬೇಕು.
ದಾಸೋಹದ ಮನೋಭಾವವನ್ನು ನಾವು ಇನ್ನೊಬ್ಬರಲ್ಲಿ ಹಂಚಿಕೊಳ್ಳುವವನ ಮನಸ್ಸು ಸದಾ ಹಗುರವಾಗಿರುತ್ತದೆ. ನನಗೆ ಕೂಡಿಡುವ ಮನೋಭಾವನೆ ಅದರಿಂದ ಬರುವುದಿಲ್ಲ. ಹಾಗೆ 7ನೇದಾಗಿ ಅಹಂಕಾರವನ್ನು ಪ್ರತಿದಿನ ನಾವು ಕರಗಿಸಬೇಕು. ಅದು ನಮ್ಮೊಳಗಿನ ನಾನು ಎಂಬ ಅಹಂಕಾರವನ್ನು ಕಡಿಮೆಯಾದಂತೆ ನಮ್ಮಲ್ಲಿ ಆ ಶಿವನ ತತ್ವವು ಹೆಚ್ಚಾಗುತ್ತಾ ಹೋಗುತ್ತದೆ. ನಾವು ಈ ವಚನದ ಸಾರಾಂಶವನ್ನು ನೋಡೋಣ ಶರಣ ಬಾಂಧವರೇ. ಈ ವಚನದಲ್ಲಿ ಅಪ್ಪ ಬಸವಣ್ಣನವರು ನಮ್ಮ ಇಂದಿನ ಜೀವನದ 3 ದೊಡ್ಡ ಶತ್ರುಗಳನ್ನು ಗುರುತಿಸಿ ನಮಗೆ ತೋರಿಸ್ತಾ ಇದ್ದಾರೆ. 1ನೇದಾಗಿ ನಿಯಂತ್ರಣವಿಲ್ಲದ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳನ್ನು ನಾವು ಹಿಡಿತಕ್ಕೆ ತೆಗೆದುಕೊಳ್ಳಬೇಕು. 2ನೇದಾಗಿ ವಿಕಾರಗಳಿಂದ ತುಂಬಿದ ಮನಸ್ಸು, ನಾನಾ ರೀತಿಯಾದ ಯೋಚನೆಗಳು. 3ನೇದಾಗಿ ದೇಹದ ಮೇಲಿನ ಅಭಿಮಾನ. ನಮ್ಮ ಜೀವನದ ಈ 3 ದೊಡ್ಡ ಶತ್ರುಗಳನ್ನು ಜಯಿಸುವ ಶಕ್ತಿ ನಮ್ಮ ಅಹಂಕಾರದಲ್ಲಿ ಇಲ್ಲ. ಅದು ಶರಣಾಗತಿಯಲ್ಲಿ ಇದೆ ಅಂತ ಇಲ್ಲಿ ಅಪ್ಪವರು ಹೇಳ್ತಿರೋದು. ಶರಣಾಗತಿ ಎಂದರೆ ಸೋಲು ಅಲ್ಲ, ಅದು ಶಿವನೊಂದಿಗೆ ಒಂದಾಗುವ ಮೊದಲ ಹೆಜ್ಜೆ, ಅಂದರೆ ಪ್ರಾರಂಭದ ಹೆಜ್ಜೆ ಆಗುತ್ತದೆ. ಶರಣ ಬಾಂಧವರೇ, ನಾವು ಈ ವಚನ ನಮಗೆ ಪ್ರತಿದಿನ ಒಂದು ಪ್ರಶ್ನೆ ಕೇಳಿಕೊಳ್ಳಬೇಕು ನಮ್ಮೊಳಗೆ ನಾವು. ನಾನು ಇಂದ್ರಿಯಗಳ ಹಿಂದೆ ನಡೆಯುತ್ತಾ ಇದ್ದೇನೆಯಾ ಅಂತ ನಮ್ಮಲ್ಲಿ ನಾವು ಪರಿಷ್ಕರಿಸಿ ನೋಡಬೇಕು. ಅಥವಾ ಆ ಶಿವನ ಬೆಳಕಿನಲ್ಲಿ ನಮ್ಮ ಇಂದ್ರಿಯಗಳು ನಡೆಯುತ್ತಾ ಇದ್ದೇವಾ ಇಲ್ಲ ಅಂತ ನೋಡಿಕೊಳ್ಳಬೇಕು. ಅಪ್ಪ ಬಸವಣ್ಣನವರು ಕೊನೆಯಲ್ಲಿ ಹೇಳಿದಂತೆ ನಮ್ಮ ಜೀವನದಲ್ಲಿಯೂ ಒಂದು ದಿನ ಈ ಪ್ರಾರ್ಥನೆ ಸಹಜವಾಗಿ ಮೂಡಲಿ ಅಂತ ಬೇಡಿಕೊಳ್ಳೋಣ. ವಿಕಳನಾದೆನು, ಮತಿಗೆಟ್ಟೆನು, ಧೃತಿಗೆಟ್ಟೆನು, ಈಗ ನನ್ನ ಆಧಾರ ನೀನೇ ಕೂಡಲ ಸಂಗಮ ದೇವಯ್ಯ. ಇಂಥ ಶರಣಾಗತಿಯೇ ನಿಜವಾದ ಸ್ವಾತಂತ್ರ್ಯವಿದ್ದಂತೆ. ಅದುವೇ ನಮ್ಮ ಶರಣರ ಬದುಕಿದ ಸಾರ. ಅದುವೇ ನಮ್ಮ ಶಿವಯೋಗದ ಮಾರ್ಗವ ಕೂಡ ಆಗುತ್ತದೆ. ಅದುವೇ ಅಪ್ಪ ಬಸವಣ್ಣನವರ ವಚನಗಳ ಒಂದು ಅದ್ಭುತ ಅಮೃತ ಸಂದೇಶವಾಗಿರುತ್ತದೆ. ನಮ್ಮ ಮನಸ್ಸನ್ನು ನಾವು ಹಿಡಿತಕ್ಕೆ ತೆಗೆದುಕೊಂಡಾಗ ನಮ್ಮ ಆತ್ಮಸ್ಥೈರ್ಯ ತನ್ನಿಂತಾನೇ ಹೆಚ್ಚಾಗುತ್ತದೆ. ನನ್ನ ಅರಿವಿಗೆ ಬಂದಿದ್ದನ್ನು ನಾನು ಎಲ್ಲ ಶರಣರ ಶ್ರೀಪಾದಗಳಿಗೆ ಸಮರ್ಪಣೆ ಮಾಡಿದ್ದೇನೆ. ಎಲ್ಲ ಶರಣ ಬಾಂಧವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.